ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಪ್ರಕರಣ ಕೋರ್ಟ್ ಮುಂದೆ 3 ಮಂದಿ ಆರೋಪಿಗಳು ಹಾಜರು. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಮುಂದೆ 3 ಮಂದಿ ಆರೋಪಿಗಳನ್ನ ಹಾಜರುಪಡಿಸಲಾಗಿದೆ. 39ನೇ ಎಸಿಎಂಎಂ ಕೋರ್ಟ್ಗೆ ಹಾಜರಾಗಿದ್ದಾರೆ 3 ಆರೋಪಿಗಳು. 3ರಲ್ಲಿ 2 ನ್ಯಾಯಾಂಗ ಬಂಧನಕ್ಕೆ ಕೊಟ್ಟು ಓರ್ವನನ್ನ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಮುನಾವರ್ ಮತ್ತು ಇಲ್ತಾಜ್ಗೆ ನ್ಯಾಯಾಂಗ ಬಂಧನ, ಬ್ಯಾಡ್ಗಿ ಮೂಲದ ಮೊಹಮ್ಮದ್ ಶಫಿ ನಶೀಪುರಿಗೆ ಕಸ್ಟಡಿಗೆ ವಹಿಸಲಾಗಿದೆ. 1 ದಿನದ ಪೊಲೀಸ್ ಕಸ್ಟಡಿಗೆ ಪೊಲೀಸರು ಪಡೆದಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್, ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸಂದೇಶ್, ಇನ್ನು ವಿಧಾನಸೌಧದಲ್ಲಿ ನಡೆದಂತ ಪಾಕಿಸ್ತಾನದ ಪರ ಒಂದು ಘೋಷಣೆ ವಿಚಾರ, ಈಗ 3ರನ್ನು ಕೂಡ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಪೊಲೀಸರು. ಸಂದೇಶ್. ಮಧುಸೂದನ್, ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಆರೋಪಿಗಳನ್ನ ಈಗಾಗಲೇ ಅರೆಸ್ಟ್ ಮಾಡಿ ಅವರನ್ನ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನು ಮಾಡುವಂತ ಕೆಲಸವನ್ನ ವಿಧಾನಸೌಧ ಪೊಲೀಸರು ಕೂಡ ಮಾಡ್ತಾ ಇದ್ರು. ಅದೇ ರೀತಿಯಲ್ಲಿ ಯಾವಾಗ ಕಸ್ಟಡಿ ಅವಧಿ ಅಂತ್ಯವಾಯಿತು, ಅಂದ್ರೆ ಇವತ್ತಿಗೆ ಕಸ್ಟಡಿ ಅವಧಿ ಅಂತ್ಯವಾಗಿತ್ತು, ಹಾಗಾಗಿ ಮತ್ತೆ ಅವರನ್ನ 39ನೇ ಎಸಿಎಂಎಂ ನ್ಯಾಯಾಲಯಕ್ಕೆ 3 ಜನ ಆರೋಪಿಗಳನ್ನ ಕೂಡ ಹಾಜರುಪಡಿಸುವಂತ ಕೆಲಸವನ್ನ ವಿಧಾನಸೌಧ ಪೊಲೀಸರು ಕೂಡ ಮಾಡಿದ್ರು. ಈ ಸಂದರ್ಭದಲ್ಲಿ ಇಬ್ಬರನ್ನ ಮತ್ತೆ ನ್ಯಾಯಾಂಗ ಬಂಧನಕ್ಕೆ, ಅಂದ್ರೆ ನಾವೀಗಾಗಲೇ ಅವರಿಬ್ಬರನ್ನು ಕೂಡ ಮುನಾವರ್ ಹಾಗೆ ಇಲ್ತಾಜ್ ಇಬ್ಬರು ಏನಿದ್ದಾರೆ, ಆರ್ಟಿ ನಗರ ಮೂಲದ ಮುನಾವರ್ ಆಗಿರ್ಬೋದು ಅಥವಾ ದೆಹಲಿ ಮೂಲದ ಇಲ್ತಾಜ್ ಆಗಿರ್ಬೋದು, ಇಬ್ಬರನ್ನು ಕೂಡ ಈಗಾಗಲೇ ವಿಚಾರಣೆ ಮಾಡಿ ಆತನ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಳ್ಳುವಂತ ಕೆಲಸವನ್ನ ಕೂಡ ಈಗಾಗಲೇ ಮಾಡಲಾಗಿದೆ. ಈಗ ಇಬ್ಬರನ್ನು ಕೂಡ ನ್ಯಾಯಾಂಗ ಬಂಧನಕ್ಕೆ, ಅಂದ್ರೆ ನಮಗೆ ಕಸ್ಟಡಿಗೆ ಅಥವಾ ಪೊಲೀಸ್ ಎನ್ಕ್ವೈರಿಗೆ ಬೇಕಾಗಿಲ್ಲ ಅಂತ ಹೇಳಿ ಅವರನ್ನ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಈಗ ಸದ್ಯ ಓರ್ವ ವ್ಯಕ್ತಿಯನ್ನ, ಅಂದ್ರೆ ಪ್ರಕರಣದ ಪ್ರಮುಖ ಆರೋಪಿ ಆಗಿರುವಂತಹ ಶಫಿ ನಾಶಿಪುಡಿ ಅವರನ್ನ ಈಗ ವಶಕ್ಕೆ ಮತ್ತೆ ಪಡೆದುಕೊಂಡಿದ್ದಾರೆ. 1 ದಿನಗಳ ಕಾಲ ಮತ್ತೆ ಕಸ್ಟಡಿಗೆ ಪಡೆದಿದ್ದಾರೆ. ಅಂದ್ರೆ ಪ್ರಮುಖವಾಗಿ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿರುವಂತಹ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲೂ ಕೂಡ ಅವರು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಈಗಾಗಲೇ 3 ಜನ ಆರೋಪಿಗಳಲ್ಲಿ 2 ವಿಚಾರಣೆಯನ್ನು ಮಾಡಿದ್ದೀವಿ. ಇದರಲ್ಲಿ ಶಫಿ ನಾಶಿಪುಡಿ ಏನಿದ್ದಾನೆ, ಈತನ ಹಿನ್ನೆಲೆಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಯಾಕಂದ್ರೆ ದೆಹಲಿ ಮೂಲದ ಇಲ್ತಾಜ್ ಜೊತೆ ಆದಷ್ಟು ಒಳ್ಳೆಯ ಒಡನಾಟವನ್ನ ಈತ ಹೊಂದಿದ್ದ. ಹಾಗಾಗಿ ಇವರ ಹಿನ್ನೆಲೆ ಏನು, ಬ್ಯಾಕ್ ಗ್ರೌಂಡ್ ಏನು, ಜೊತೆಗೆ ಯಾವ ಕಾರಣಕ್ಕಾಗಿ ಈತ ಈ ರೀತಿಯಲ್ಲಿ ಘೋಷಣೆಯನ್ನ ಕೂಗ್ದ, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಎನ್ಕ್ವೈರಿಯನ್ನ ಮಾಡಬೇಕು. ಹಾಗಾಗಿ 1 ದಿನಗಳ ಕಾಲ ಇವರನ್ನ ಕಸ್ಟಡಿಗೆ ಕೊಡಿ ಅಂತ ಕೇಳಿದ್ರು. ಅದನ್ನ ಪುರಸ್ಕರಿಸಿದಂತಹ ನ್ಯಾಯಾಲಯ 1 ದಿನಗಳ ಕಾಲ ಅವರನ್ನ ಕಸ್ಟಡಿಗೆ ಕೊಡುವಂತ ಕೆಲಸವನ್ನ ಕೂಡ ಈಗಾಗಲೇ ಮಾಡಲಾಗಿದೆ, ಅಥವಾ ಆ ಆದೇಶವನ್ನ ಮಾಡಿದ್ದಾರೆ. ಈಗ ಆದೇಶದ ಹಿನ್ನೆಲೆಯಲ್ಲಿ ಮತ್ತೆ ನಾಶಿಪುಡಿ ಅವರನ್ನ ವಶಕ್ಕೆ ಪಡೆದು ಈಗಾಗಲೇ ವಿಧಾನಸೌಧ ಪೊಲೀಸರು ಕೂಡ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಮಧುಸೂದನ್, ಧನ್ಯವಾದ ಸಂದೇಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.